ಮಳೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನಾಯಿತು? ವರ್ಣನ ಆರ್ಭಟ ಕಣ್ಣ ಮುಚ್ಚಾಲೆಯ ಆಟ ಆಗ್ತಾ ಇರೋದನ್ನು ನೋಡ್ತಾ ಇದ್ದೀವಿ. ಪ್ರತಿನಿತ್ಯವೂ ಕೂಡ ಇದೆ. ಈ ವಾರದಲ್ಲಿ ಮಳೆ ಆಗ್ಬೋದು, 31ನೇ ತಾರೀಕನ್ನು ಹೊರತುಪಡಿಸಿ ಉಳಿದ ಎಲ್ಲವೂ ದಿನಗಳ ಕಾಲ ಮಳೆ ಆಗುತ್ತೆ ಅಂತ 2-3 ದಿನಗಳ ಹಿಂದೆ ನೋಡಿದ್ವಿ. ಇದೀಗ ಒನ್ಸ್ ಅಗೇನ್ ಕಣ್ಣ ಮುಚ್ಚಾಲೆ ಆಟ. ಒಂದು ಕಡೆ ಉತ್ತರ ಭಾರತದಲ್ಲಿ ಪ್ರವಾಹ ಸೃಷ್ಟಿಯಾಗಿದ್ದರೆ ದಕ್ಷಿಣ ಭಾರತದಲ್ಲಿ ಮಳೆಯ ಕೊರತೆ ಆಗ್ತಾ ಇರೋದನ್ನು ನೋಡ್ತಾ ಇದ್ದೀವಿ. ಇವೆಲ್ಲದರ ನಡುವೆ ಕರ್ನಾಟಕದ ಒಂದು 28 ಜಿಲ್ಲೆಗಳಲ್ಲಿ ಒಣ ಹವೆ ಮುಂದುವರೆದಿರೋದು, ಮಳೆಯ ಕೊರತೆ ಆಗಿರೋದು ನೋಡ್ತಾ ಇದ್ದೀವಿ. ಏನೇನಾಯಿತು ಮಳೆ ವಿಚಾರಕ್ಕೆ ಡೀಟೇಲ್ಸ್ ನೋಡೋಣ. ಮಲೆನಾಡು ಮತ್ತು ಕರಾವಳಿಗೆ ಮಳೆಯ ಮುನ್ಸೂಚನೆಯನ್ನು ಕೊಡಲಾಗಿದೆ. ಬಂಗಾಳಕೊಲ್ಲಿಯ ವಾಯುಭಾರ ಕುಸಿತದ ಎಫೆಕ್ಟ್, ಮುಂಗಾರು ಮಳೆ ಸ್ವಲ್ಪ ಚೇತರಿಕೆ ಆಗಿದೆ. ನಿನ್ನೆಯೂ ಕೂಡ ಇದ್ರ ಬಗ್ಗೆ ನೋಡಿದ್ದೀವಿ ನಾವು. ಇಲ್ಲಿ ಬಂಗಾಳಕೊಲ್ಲಿಯಲ್ಲಿ ವಾಯುಭಾರ ಕುಸಿತ ಆಗ್ತಾ ಇದೆ, ಚಂಡಮಾರುತ ಆಗ್ಬೋದು ಅಂತ, ಹೀಗಾಗಿ ಅಲ್ಪ ಚೇತರಿಕೆ ಆಗಿದೆ ಅಂತ. ದಕ್ಷಿಣ ಕನ್ನಡ, ಉಡುಪಿ, ಉತ್ತರ ಕನ್ನಡ ಜಿಲ್ಲೆಗಳಲ್ಲಿ ಬಿಟ್ಟು ಬಿಟ್ಟು ಮಳೆ ಆಗುವಂಥ ಸಾಧ್ಯತೆ ಇದೆ ಅಂತ ಹೇಳ್ತಿದ್ದಾರೆ. ಕೊಡಗು, ಹಾಸನ, ಶಿವಮೊಗ್ಗ ಹಾಗೂ ಚಿಕ್ಕಮಗಳೂರಿನಲ್ಲಿ ಸಾಧಾರಣವಾಗಿ ಮಳೆ ಆಗ್ಬೋದು ಅಂತ ಹೇಳ್ತಿದ್ದಾರೆ. ಉತ್ತರ ಒಳನಾಡಿನ ಕಲಬುರಗಿ, ಬೀದರ್, ಯಾದಗಿರಿಯಲ್ಲಿ ಸಾಧಾರಣವಾಗಿ ಮಳೆ ಆಗ್ಬೋದಾದಂಥ ನಿರೀಕ್ಷೆ ಇದೆ. ದಕ್ಷಿಣ ಒಳನಾಡಿನಲ್ಲಿ ಆಗಸ್ಟ್ 2ರಿಂದ ಮತ್ತೆ ಮಳೆ ಆಗುವಂತಹ ಸಾಧ್ಯತೆ ಇದೆ ಅಂತ ಅವರೆಲ್ಲ ಹೇಳ್ತಾ ಇದ್ದಾರೆ. ನೋಡೋಣ ಏನಾಗುತ್ತೆ. ಮತ್ತೊಂದು ಕಡೆ ಉತ್ತರ ಕರ್ನಾಟಕಕ್ಕೊಂದು ನೀರಾಳ ಕೊಟ್ಟಿದ್ದಾರೆ. ಏನಾಗಿದೆ ನೀರಾಳ ಏನಾಗಿದೆ ಅಂದರೆ, ನಾರಾಯಣಪುರ ಬಸವಸಾಗರ ಜಲಾಶಯ 99% ಭರ್ತಿಯಾಗಿದೆ, 33 TMC ನೀರು ಸಂಗ್ರಹ ಆಗಿದೆ. ವಿಜಯಪುರದ ಆಲಮಟ್ಟಿ ಜಲಾಶಯ 93% ಭರ್ತಿಯಾಗಿದೆ, ಕೃಷ್ಣಾ ನದಿಯಿಂದ ಒಳಹರಿವು ಆಗ್ತಾ ಇದೆ. ಕೊಡಗಿನ ಹಾರಂಗಿ ಜಲಾಶಯ 93% ಭರ್ತಿ, ಕಬಿನಿಯಲ್ಲಿ 73% ನೀರು ಸಂಗ್ರಹ ಆಗಿದೆ. ಕೃಷ್ಣರಾಜಸಾಗರದಲ್ಲಿ ಇನ್ನೂ ಕೂಡ ನೀರಿನ ಅಭಾವ ಕಾಣಿಸ್ಕೊಳ್ತಾ ಇರೋದು ನೋಡ್ತಾ ಇದ್ದೀವಿ. ಚಿತ್ರದುರ್ಗದ ವಾಣಿ ವಿಲಾಸ ಸಾಗರಕ್ಕೆ ಮಾತ್ರ ಶೂನ್ಯ ಒಳಹರಿವಿದೆ, ಕೇವಲ 77% ಮಾತ್ರ ಸಂಗ್ರಹ ಇರೋದನ್ನು ನೋಡ್ತಾ ಇದ್ದೀವಿ. 54 ಜಲಾಶಯಗಳಲ್ಲಿ ನೀರಿನ ಮಟ್ಟ ಕುಸಿತ ಆಗಿದ್ದನ್ನು ನೋಡ್ತಾ ಇದ್ದೀವಿ. ಇದು ಉತ್ತರ ಕರ್ನಾಟಕ ಆಯಿತು. 54 ಜಲಾಶಯ. ಇಡೀ ದೇಶದ 166 ಪ್ರಮುಖ ಜಲಾಶಯಗಳಲ್ಲಿ 36%ಕ್ಕಿಂತ ನೀರಿನ ಇಳಿಕೆ ಆಗಿದೆ. ಅಂದರೆ ಸಾಮಾನ್ಯವಾಗಿ ಎಷ್ಟು ನೀರು ಇರಬೇಕಾಗಿತ್ತು ಅದಕ್ಕಿಂತ 36% ಕಡಿಮೆ ಇರೋದನ್ನು ನೋಡ್ತಾ ಇದ್ದೀವಿ. ದಕ್ಷಿಣ ಭಾರತದ 47 ಜಲಾಶಯಗಳಲ್ಲಿ 30% ಮಾತ್ರ ನೀರು ಬಾಕಿ ಇದೆ. ಕಳೆದ ವರ್ಷಕ್ಕೆ ಹೋಲಿಕೆ ಮಾಡಿದರೆ ನೀರಿನ ಸಂಗ್ರಹಣೆಯಲ್ಲಿ ಭಾರಿ ವ್ಯತ್ಯಾಸ ಆಗ್ತಾ ಇದೆ. ತೆಲಂಗಾಣದಲ್ಲಿ 57%, ಕರ್ನಾಟಕ ತಮಿಳುನಾಡಲ್ಲಿ ಜಲದ ಅಭಾವ ಉಂಟಾಗಿದೆ. ತುಂಗಭದ್ರಾ, ನಾಗಾರ್ಜುನ ಸಾಗರ, ಶ್ರೀಶೈಲಂ ಅಣೆಕಟ್ಟುಗಳಲ್ಲೆಲ್ಲ ನೀರಿನ ಕೊರತೆ ಆಗ್ತಾ ಇದೆ. ಇದು ಬೇರೆ ಬೇರೆ ರಾಜ್ಯಗಳಲ್ಲಿ ಆಗಿರುವಂಥ ಬೆಳವಣಿಗೆ. ಇವೆಲ್ಲದರ ನಡುವೆ 17 ರಾಜ್ಯಗಳಿಗೆ ಹವಾಮಾನ ಇಲಾಖೆ ಅಲರ್ಟನ್ನು ಕೊಟ್ಟಿದೆ. ಅಲರ್ಟನ್ನು ಕೊಡ್ತು. ಎಲ್ಲೆಲ್ಲಿ? ಕರ್ನಾಟಕ ಸೇರಿದಂತೆ 17 ರಾಜ್ಯಗಳು ಮಳೆಯ ಎಚ್ಚರಿಕೆಯನ್ನು ಭಾರತೀಯ ಹವಾಮಾನ ಇಲಾಖೆಯವರು ಕೊಟ್ಟಿದ್ದಾರೆ. ಅಸ್ಸಾಂನಲ್ಲಿ ಭೀಕರ ಪ್ರವಾಹ ಆಗ್ತಾ ಇರೋದನ್ನು ನೋಡ್ತಾ ಇದ್ದೀವಿ. ಅನೇಕ ಜನ ಸಾವು ನೋವುಗಳಾಗ್ತಾ ಇರೋದನ್ನು ನೋಡ್ತಾ ಇದ್ದೀವಿ. ಪ್ರವಾಹ ಆಗ್ತಾ ಇದೆ, ಜನಜೀವನ ಅಸ್ತವ್ಯಸ್ತ ಆಗ್ತಾ ಇದೆ. ಒಡಿಶಾ ಕರಾವಳಿಯಲ್ಲಿ ರೆಡ್ ಅಲರ್ಟ್ ಘೋಷಣೆ ಮಾಡಿದ್ದಾರೆ. ಶಾಲಾ ಕಾಲೇಜುಗಳಿಗೆ ರಜೆ ಘೋಷಣೆಯಾಗಿದೆ. ಹಿಮಾಚಲ ಪ್ರದೇಶ ಮತ್ತು ಉತ್ತರಾಖಂಡದಲ್ಲಿ ಭೂಕುಸಿತದ ಭೀತಿ ಆಗ್ತಾ ಇದೆ. ಮಳೆ ಅಬ್ಬರ ಕಾಣಿಸ್ಕೊಳ್ತಾ ಇರೋದನ್ನು ನೋಡ್ತಾ ಇದ್ದೀವಿ. ದಕ್ಷಿಣ ಭಾರತದಲ್ಲಿ ಮಳೆ ಕ್ಷೀಣಿಸ್ತಾ ಇದ್ದರೆ ಉತ್ತರದಲ್ಲಿ ವಿಪರೀತವಾಗಿ ಮಳೆ ಆಗ್ತಾ ಇದೆ. ಅಸ್ಸಾಂನಲ್ಲಂತೂ ಅಕ್ಷರಶಃ ಪ್ರವಾಹದ ಮುನ್ಸೂಚನೆಗಳು, ಪ್ರವಾಹದ ಆಗ್ತಾ ಇರೋದನ್ನು ನಾವು ನೋಡ್ತಾ ಇದ್ದೀವಿ. ಜನಜೀವನ ಅಸ್ತವ್ಯ ಆಗಿದೆ. ಇವೆಲ್ಲದರ ನಡುವೆ ಕರ್ನಾಟಕದ ಪರಿಸ್ಥಿತಿ ಏನು? ರಾಜ್ಯದ 28 ಜಿಲ್ಲೆಗಳಲ್ಲಿ ಮಳೆಯ ಕೊರತೆ ಅಂತೆ. 28 ಜಿಲ್ಲೆ. ಮುಂಗಾರು ಅವಧಿಯಲ್ಲೂ ಕೂಡ ಕರ್ನಾಟಕದ 28 ಜಿಲ್ಲೆಗಳಲ್ಲಿ ವಾಡಿಕೆಗಿಂತ ಕಡಿಮೆ ಮಳೆಯಾಗಿದೆ. ವಿಜಯನಗರ 61%, ಮೈಸೂರು 58%, ಹಾವೇರಿಯಲ್ಲಿ 45%, ಬೆಂಗಳೂರು ನಗರದಲ್ಲಿ 32%, ಗ್ರಾಮಾಂತರದಲ್ಲಿ 24%. ಕರಾವಳಿ ಮಲೆನಾಡಲ್ಲಿ ಮಳೆಯಾಗಿದ್ದರೂ ಕೂಡ ವಾಡಿಕೆಗೆ ಹೋಲಿಕೆ ಮಾಡಿದರೆ ಇದು ಕಡಿಮೆ ಅಂತ ಹೇಳ್ತಿದ್ದಾರೆ. ಬಾಗಲಕೋಟೆ, ಬೆಳಗಾವಿ, ವಿಜಯಪುರ ಜಿಲ್ಲೆಗಳಲ್ಲಿ ಮಾತ್ರ ಸಾಧಾರಣವಾಗಿ ಮಳೆ ಆಗುತ್ತೆ ಅಂತೆಲ್ಲ ಹೇಳ್ತಾ ಇದ್ದಾರೆ. ಇದು ಕರ್ನಾಟಕ ಸೇರಿದಂತೆ ದೇಶದ ವಿವಿಧ ರಾಜ್ಯಗಳ ಪರಿಸ್ಥಿತಿ ಮತ್ತು ವಿವಿಧ ಅಣೆಕಟ್ಟುಗಳ ಪರಿಸ್ಥಿತಿ. ಅಂದರೆ ಜೂನ್ ತಿಂಗಳಲ್ಲಿ ಮಳೆ ಕೈಕೊಟ್ಟಿತ್ತು, ಜುಲೈ ಮೊದಲ ವಾರದಲ್ಲಿ ಮಳೆ ಆಯಿತು. ಒನ್ಸ್ ಅಗೇನ್ ಇದೀಗ ಮಳೆ ಕೈ ಕೊಟ್ಟು ಬಿಟ್ಟಿದೆ. ಉತ್ತರ ಭಾರತದಲ್ಲಿ ಮಳೆ ಆಗ್ತಿದೆ, ದಕ್ಷಿಣ ಭಾರತದಲ್ಲಿ ಆ ಮಳೆಯ ಪ್ರಮಾಣ ಕಡಿಮೆ ಆಗ್ತಾ ಇರೋದನ್ನು ನೋಡ್ತಾ ಇದ್ದೀವಿ.